ಈ ಸಂದರ್ಭದಲ್ಲಿ ಇಸ್ರೋ ಅಧ್ಯಕ್ಷ ಎಸ್ ಕಿರಣ್ ಕುಮಾರ್ ಅವರು ಕೂಡ ಇದ್ರು. ಜೊತೆಗೆ ಭಾರತ ಬಾಹ್ಯಾಕಾಶ ಅಂಗಳದಲ್ಲಿ ಮತ್ತೊಂದು ಐತಿಹಾಸಿಕ ಸಾಧನೆಯನ್ನ ಮಾಡಿದೆ. ಯಾಕಂತಂದ್ರೆ ಭಾರತೀಯ ವಿದ್ಯಾರ್ಥಿ ನಿರ್ಮಿಸಿದಂತ ಜಗತ್ತಿನ ಅತಿ ಹಗುರ ಹಾಗೆ ಚಿಕ್ಕ ಉಪಗ್ರಹ ನಾಸಾದ ಉಡಾವಣಾ ನೆಲೆಯಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ತಮಿಳುನಾಡಿನ 18 ವರ್ಷದ ವಿದ್ಯಾರ್ಥಿ ರಿಫತ್ ಫರೂಕ್ ವಿನ್ಯಾಸಗೊಳಿಸಿರುವಂತ ಜಗತ್ತಿನ ಅತಿ ಹಗುರ ಉಪಗ್ರಹ ಉಡಾವಣೆಗೊಂಡಿದೆ. ದಿವಂಗತ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಸ್ಮರಣಾರ್ಥ ರಿಫತ್ ಮತ್ತು ಆತನ 6 ಸಹಪಾಠಿಗಳು ಜೊತೆಯಾಗಿ ಸಿದ್ಧಪಡಿಸಿರುವಂತ ಕಲಾಂ ಸ್ಯಾಟ್ ಕೇವಲ 64 ಗ್ರಾಂ ತೂಕವಿದೆ. ನಾಸಾ ಸಂಸ್ಥೆಯ ರಾಕೆಟ್ ಮುಖಾಂತರವಾಗಿ ಕಲಾಂ ಸ್ಯಾಟ್ ಯಶಸ್ವಿಯಾಗಿ ಕಕ್ಷೆ ಸೇರಿದೆ. ಕಲಾಂ ಸ್ಯಾಟ್ ಮಿಷನ್ ಒಟ್ಟು ಅವಧಿ 240 ನಿಮಿಷಗಳಾಗಿದ್ದು, ಉಪಗ್ರಹವು ಅತಿ ಕಡಿಮೆ ಗುರುತ್ವ ವಾತಾವರಣದ ಉಪಕಕ್ಷೆಯಲ್ಲಿ 12 ನಿಮಿಷಗಳವರೆಗೂ ಕೂಡ ಕಾರ್ಯನಿರ್ವಹಿಸುತ್ತೆ. ಕಾರ್ಬನ್ ಫೈಬರ್ 3D ಪ್ರಿಂಟ್ ಮೂಲಕ ರೂಪಿಸಲಾಗಿರುವಂತಹ ಉಪಗ್ರಹದ ಕಾರ್ಯನಿರ್ವಹಣಾ ಸಾಮರ್ಥ್ಯವನ್ನು ಪರೀಕ್ಷಿಸೋದು ಇದರ ಮುಖ್ಯ ಉದ್ದೇಶವಾಗಿದೆ. ನಾಸಾ ಮತ್ತು ಐ ಡೂಡಲ್ ಲರ್ನಿಂಗ್ ಸಂಸ್ಥೆಗಳ ಕ್ಯೂಬ್ಸ್ ಇನ್ ಸ್ಪೇಸ್ ಸ್ಪರ್ಧೆಯ ಮುಖಾಂತರವಾಗಿ ರಿಫತ್ ಅವರ 64 ಗ್ರಾಂ ಉಪಗ್ರಹ ಆಯ್ಕೆಯಾಗಿತ್ತು.